ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ, ತುಂಬ ರುಚಿಯಾಗಿರುತ್ತೆ. ಈ ಮಡಿಕೆ ಕಾಳಿನ ಪಲ್ಯ ಜೋಳದ ರೊಟ್ಟಿ ಜೊತೆ ತಿಂತಾ ಇದ್ರೆ ರಿಯಲಿ ಒಂಥರ ಎಷ್ಟು ಹೆಲ್ದಿ ಅಂದರೆ ಈ ರೆಸಿಪಿ. ಗ್ಲೂಟನ್ ಫ್ರೀ ಈ ಜೋಳದ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಕೆಲವೊಂದು ಸಲ ನೀವು ಈ ರೀತಿ ಮಾಡಿ ತಿನ್ನಿ, ಕೆಲವೊಂದು ಸಲ ಏನು ದಿನ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ನೋಡಿ, ಈ ಥರ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಈ ಮಡಿಕೆ ಕಾಳಿನ ಪಲ್ಯ, ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಈ ಪಲ್ಯ ಮತ್ತು ಈ ರೊಟ್ಟಿ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅದ್ರ ಜೊತೆ ಸ್ವಲ್ಪ ಮೊಸರು ಇದ್ಬಿಟ್ರೆ ಆಹಾ, ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡದೆ ಮಾಡಿ, ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ನಾನು ಮಡಿಕೆ ಕಾಳು, ಇಲ್ಲಿ ನೋಡಿ 1 ಕಪ್ಪಷ್ಟು ಅಂದರೆ 1/4 ಕೆಜಿಯಷ್ಟು ನಾನು ಮಡಿಕೆ ಕಾಳನ್ನು ಇಲ್ಲಿ ನೋಡಿ ಇದನ್ನು ಮೊದಲು ನೀಟಾಗಿ ತೊಳೆದು ಈಗ ಇದನ್ನು ನಾನು ನೆನೆಸ್ಲಿಕ್ಕೆ ಇಡ್ತೀನಿ. ಮೊದಲು ಒಂದು ನೈಟ್ ಫುಲ್ಲು ನೆನೆಸಬೇಕು. ಆ ನಂತರ ನೀರೆಲ್ಲ ತೆಗೆದ್ಬಿಟ್ಟು ನಾನು ಅಂದರೆ ಈ ಮಡಿಕೆ ಕಾಳನ್ನು ಮೊಳಕೆ ತೆಗೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿದ್ರಲ್ಲ, ಇದೇ ರೀತಿಯಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ನಾನು ಇಟ್ಟು ನೆಕ್ಸ್ಟ್ ಡೇ ಇದನ್ನು ನೀರೆಲ್ಲ ತೆಗೆದು ನಾನು ಈ ರೀತಿ ಮಡಿಕೆ ಅಂದರೆ ಈ ಮೊಳಕೆನ ನಾನು ತೆಗೆದಿಟ್ಟಿದ್ದೆ. ನೋಡಿ, ಇಷ್ಟ ಆಗಿದೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಇರುತ್ತೆ ಇದು ಮಡಿಕೆ ಕಾಳು. ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಜೊತೆ ಈ ಪಲ್ಯ ಎಲ್ಲರ ಮನೇಲಿ ಮಡಿಕೆ ಕಾಳಂತೂ ಇದ್ದೇ ಇರುತ್ತೆ. ಸೊ ನೋಡಿದ್ರಲ್ಲ, ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪಾತ್ರೆ ನಾನು ಅಂದರೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಸಿಮ್ಮಲ್ಲೇ ಇಟ್ಟಿರ್ತೀನಿ. ಸ್ವಲ್ಪ ಬಿಸಿ ಆಗೋದ್ರೊಳಗೆ 2 ಇಲ್ಲಿ ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ. ಸೊ ನೋಡಿ, ಈ ಕಲ್ಲಿದೆ ಅಲ್ವಾ, ನಾನು ಅಮ್ಮನ ಮನೆಗೆ ಹೋಗ್ತೀನಲ್ವ ಕಾರವಾರ, ನಮ್ಮ ಮನೆ ಹಿಂದೆ ಹಳ್ಳ ಇದೆ. ಸೊ ಹಳ್ಳದಿಂದ ಈ ಕಲ್ಲು ತಂದಿದ್ದೆ. ನನಗೆ ಇದು ಈ ಥರ ಬೆಳ್ಳುಳ್ಳಿನೆಲ್ಲ ಜಜ್ಜಲಿಕ್ಕೆ ಯೂಸ್ ಆಗುತ್ತೆ. ಸೊ 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು ಸೊಪ್ಪು ಕೂಡ ನಾನು ಹಾಕಿದ್ದೀನಿ. ನಂತರ ಈ ಜಜ್ಜಿರುವಂತಹ ಈ ಬೆಳ್ಳುಳ್ಳಿ, ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಏನು ಮಾಡಬೇಕಂದ್ರೆ ಹೆಚ್ಚಿರುವಂಥ ಈರುಳ್ಳಿ ಇದನ್ನು ಅಷ್ಟೇ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ನಾನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಇದೆಲ್ಲ ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಏನು ನಾನು ಮಡಿಕೆ ಕಾಳು ಇಟ್ಟಿದ್ದೀನಲ್ವ, ಈ 1 ಕಪ್ಪಷ್ಟು ನೋಡಿದ್ರಲ್ಲ, ಸೊ ಇದನ್ನು ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಇದು ಪಲ್ಯ, ಮತ್ತು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳ್ಬೋದು. ಮೊಳಕೆ ಕಾಳನ್ನು ಈ ಥರ ನಾವು ಮಾಡಿಬಿಟ್ಟು ಪಲ್ಯ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳೆಯುವ ಮಕ್ಕಳಿಗೆ ಎಲ್ಲರಿಗೂ ಮತ್ತು ಪ್ರೋಟೀನ್ ಕೊರತೆ ಇರುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಸೊ ಇದನ್ನು ಈ ರೀತಿಯಾಗಿ ಮಾಡಿ ತಿನ್ನಿ. ಈಗ ಅದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಸೊ ಈಗ ಏನು ಮಾಡಬೇಕಂದ್ರೆ ನಾನು 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸೊ ಈಗ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಒಂದು 5ರಿಂದ 6 ನಿಮಿಷ ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ನೋಡಿ, ಎಷ್ಟು 1 ಗ್ಲಾಸ್ ನೀರು ಹಾಕಿದ್ದೆ, ಈಗೆಲ್ಲ ಸ್ವಲ್ಪ ಆ ನೀರೆಲ್ಲ ಹೀರ್ಕೊಂಡಿದೆ ಪಲ್ಯ. ಸೊ ಪರ್ಫೆಕ್ಟಾಗಿ ಈ ಪಲ್ಯ ಆಗಿದೆ. ಈಗ ಏನು ಹಾಕಬೇಕು ಅಂದರೆ ಇದರಲ್ಲಿ ಸ್ವಲ್ಪ ನಾನು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈಗ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಪಲ್ಯಗಳಿಗೆಲ್ಲ ಈ ಪೌಡ್ರ್ ಅಂದರೆ ಈ ಹುಚ್ಚೆಳ್ಳಿನ ಪೌಡ್ರು ಯೂಸ್ ಮಾಡ್ತೀವಿ ನಾವು ಹೆಚ್ಚಾಗಿ. ಹಾಗಾಗಿ ಇದನ್ನು ನಾವೊಂದು ನೋಡಿ 2 ಮುಷ್ಟಿಯಷ್ಟು ಅಂದರೆ ಒಂದು 7ರಿಂದ 8 ಟೀ ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೈಗರ್ ಸೀಡ್ಸ್ ಪೌಡರ್ ಇದು. ಸೊ ನೋಡಿ, ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಒಂದು 30 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಬಿಸಿ ಬಿಸಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಡಿಕೆ ಕಾಳಿನ ಈ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ಒಮ್ಮೆ ಮಾಡಿ, ನಿಮ್ಮ ಫೇವ್ರೆಟ್ ರೆಸಿಪಿ ಆಗಿಬಿಡುತ್ತೆ. ಇದನ್ನು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಗ್ಲಾಸಷ್ಟು ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ಇದು ಜೋಳದ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಇದು ಬರೀ ಜೋಳದ ಹಿಟ್ಟು, ಇದರಲ್ಲಿ ಅಕ್ಕಿ ಏನು ಮಿಕ್ಸ್ ಇಲ್ಲ. ಓನ್ಲಿ ಜವಾರ್ ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ತಾ ಇರೋದು, ಯಾಕಂದರೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇರೋ ನೀರನ್ನು ಇದರಲ್ಲಿ ಹಾಕ್ಕೊಂಡು 1 ಸ್ಪೂನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ತಣ್ಣ ನೀರು ಅಂದರೆ ತಣ್ಣಗಿರೋ ನೀರನ್ನು ಯೂಸ್ ಮಾಡಬಾರ್ದು. ನೋಡಿ, ಮತ್ತೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಮಾಡ್ಕೋಬೇಕು. ಸೈಡಲ್ಲಿ ನಾನು ಹಂಚು ಕೂಡ ಇಟ್ಟಿದ್ದೀನಿ, ಜೋಳದ ರೊಟ್ಟಿ ಮಾಡೋ ಹಂಚದ್ದು. ಸೊ ಹಂಚು ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಪಾತ್ರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ನೀರು ಕೈಯಲ್ಲಿ ಸಿಮ್ಸ್ಕೊಂಡು ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ,
ಇದು ಈ ರೀತಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಜೋಳದ ರೊಟ್ಟಿ ತಟ್ತಾ ಇದ್ದರೆ ರಿಯಲಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ತಟ್ಟಲ್ಲ, ನಾನು ಹೆಚ್ಚಾಗಿ ಈ ರೀತಿ ತಟ್ಟಿಬಿಟ್ಟೆ ಮಾಡೋದು, ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡು ನಾನು ಜೋಳದ ರೊಟ್ಟಿನ ತಟ್ತಾ ಇದ್ದೀನಿ. ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ. ಆದರೆ ಹಂಚು ತುಂಬ ಬಿಸಿ ಇರಬೇಕು, ಕರೆಕ್ಟಾಗಿ ಹಂಚು ಕಾದಿರಬೇಕು ಈ ಜೋಳದ ರೊಟ್ಟಿನ ನಾವು ಬೇಯಿಸಲಿಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಜೋಳದ ರೊಟ್ಟಿನ ತಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಹೇಳಿದೆ, ಇದರಲ್ಲಿ ಅಕ್ಕಿ ಯಾವುದು ಮಿಕ್ಸ್ ಇಲ್ಲ, ಜಸ್ಟ್ ಬರೀ ಜೋಳದ ಹಿಟ್ಟು ಮಾತ್ರ ನಾನು ಇದರಲ್ಲಿ, ಅಂದರೆ ಜೋಳದ ಹಿಟ್ಟಿನಿಂದನೇ ನಾನು ರೊಟ್ಟಿನ ಮಾಡ್ತಾ ಇರೋದು. ಸೊ ಹಾಗಾಗಿ ಇದು ಗ್ಲೂಟನ್ ಫ್ರೀ ಮತ್ತು ಹಿಟ್ಟು ಅಥವಾ ಗ್ಲೂಟನ್ ಫ್ರೀ ರೆಸಿಪಿ ಅಂತ ಹೇಳ್ಬೋದು. ಈಗ ತಣ್ಣೀರನ್ನು ಇಟ್ಕೋಬೇಕಾಗತ್ತೆ. ಸೊ ಒಂದು ಬಟ್ಟೆನ ಇಟ್ಕೊಂಡು ನೀರನ್ನು ಅದ್ಬಿಟ್ಟು ಅದರಲ್ಲಿ ಈ ಥರ ಸ್ಪ್ರೆಡ್ ಮಾಡಬೇಕು. ನಾನು ಮಾಡಿದ್ನಲ್ವ ಆ ರೀತಿ ಜಸ್ಟ್ ಒಂದು 30 ಸೆಕೆಂಡ್ ನಂತರ ಅದನ್ನು ಈ ರೀತಿಯಾಗಿ 2 ಕಡೆ ಬೇಯಿಸ್ಕೋಬೇಕು. ಉಲ್ಟಾ ಮಾಡಿ ಹಾಕಬೇಕು. ಯಾಕಂದರೆ ಹಸಿ ಇರುತ್ತಲ್ವ, ಅದನ್ನು ಉಲ್ಟಾ ಮಾಡಿ ಹಾಕಿಬಿಟ್ಟು ಅದು ಬೇಯೋದ್ರೊಳಗೆ ನಾನು ಮತ್ತೆ ಸೇಮ್ ಅದೇ ರೀತಿ ಇನ್ನೊಂದು ರೊಟ್ಟಿನ ತಟ್ಬಿಟ್ಟು ಇಟ್ಕೊಳ್ತೀನಿ. ಬೇಗನೆ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಜೋಳದ ರೊಟ್ಟಿ ಇದೇ ರೀತಿ ತಟ್ಬಿಟ್ಟು ಮಾಡೋದು. ನೋಡಿ, ಈ ರೀತಿಯಾಗಿ ಆ ಕಡೆ ಬೇಯಿಸ್ತಾ ನಾನು ಈ ರೊಟ್ಟಿನ ತಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಅಡುಗೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ನಾನು ಇದನ್ನು ರಾತ್ರಿ ಊಟಕ್ಕೆ ನಾನು ಮಾಡೋದು. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ರೊಟ್ಟಿನ ತಟ್ಬಿಟ್ಟು ಸೇಮ್ ನಿಮ್ಗೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಎಲ್ಲ ರೊಟ್ಟಿನ ನಾನು ಈ ಹಂಚಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಬಟ್ಟೆ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕೆಲ್ಲ. ಸೊ ಮಾಡಿದ ನಂತರ ಈಗ ಈ ರೀತಿಯಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ. ಸೊ ಸೈಡಲ್ಲಿ ಈ ರೀತಿಯಾಗಿ ಎಲ್ಲ ಕಡೆ ಹಸಿ ಇರಬಾರ್ದು ಅಂಥೇಳಿ ನಾನು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸಾಫ್ಟಾಗೂ ಮಾಡ್ಕೋಬೋದು ರೊಟ್ಟಿ, ಅಥವಾ ಖಡಕ್ ಬೇಕು ಅಂದರೆ ತುಂಬ ತೆಳು ಮಾಡ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಕೂಡ ಬೇಯಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಯಾವ ಥರ ಉಬ್ಬಿ ಬರ್ತಾಯಿದೆ ನೋಡಿ. ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ, ಹತ್ತಿ ಥರ ಇರುತ್ತೆ. ಸೊ ಹಾಗಾಗಿ ಗೊತ್ತೇ ಆಗಲ್ಲ ಎಷ್ಟು ರೊಟ್ಟಿ ತಿಂತೀರಾ ಅಂತ. ನೋಡಿ, ಎಲ್ಲ ರೊಟ್ಟಿನ ನಾನು ಇದೇ ರೀತಿಯಾಗಿ ಮಾಡಿಟ್ಟಿದ್ದೀನಿ. ಇಷ್ಟೆಲ್ಲ ರೊಟ್ಟಿ ಆಯಿತು ನೋಡಿ ಅಲ್ವಾ. ಇದು ರೊಟ್ಟಿ ಬುಟ್ಟಿ ಇದು. ಸೊ ಇದರಲ್ಲಿ ನಾನು ರೊಟ್ಟಿ ಮಾಡಿದರೆ ಇದರಲ್ಲಿ ಹಾಕೋದು. ಸೊ ರೊಟ್ಟಿ ಕೂಡ ರೆಡಿ ಆಯಿತು. ಹಾಗೆ ಈ ಪಲ್ಯ ಕೂಡ ನಾನು ಮಾಡಿ ಇಟ್ಟಿದ್ದೆ ಅಲ್ವಾ. ಸೊ ಈಗ ಊಟಕ್ಕೆ ರೆಡಿ ಆಯಿತು. ಸೊ ಹಾಗಾಗಿ ಮಿಸ್ ಮಾಡದೆ ಈ ರೆಸಿಪಿ ಮಾಡಿ ಫ್ರೆಂಡ್ಸ್. ನಾನು ಇದೇ ರೀತಿಯಾಗಿ ಬಡಿಸೋದು ನೋಡಿ. ಅಂದರೆ ರೊಟ್ಟಿ ಈ ಥರ 2 ರೊಟ್ಟಿ ತೊಗೊಂಡು ಈ ಥರ ನಾವು ಕಟ್ ಮಾಡಿ ಊಟಕ್ಕೆ ನಾವು ಈ ಥರ ಕೊಡೋದು. ತುಂಬ ಅಂದರೆ ಈಸಿ ಆಗುತ್ತೆ ತಿನ್ನಲಿಕ್ಕೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಇದೇ ರೀತಿಯಾಗಿ ರೊಟ್ಟಿ ಈ ಥರ ಹಾಕ್ಕೊಂಡು ಈ ಬಿಸಿ ಬಿಸಿ ಮಡಿಕೆ ಕಾಳಿನ ಮೊಳಕೆ ಕಟ್ಟಿದ ಪಲ್ಯ ಕೂಡ ಈ ಥರ ಕೊಡಿ. ಎಷ್ಟು ರೊಟ್ಟಿ ತಿಂತಾರೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಮೊಸರು, ಪರ್ಫೆಕ್ಟ್ ಥಾಲಿ ರೆಡಿ ಆಯಿತು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ರೊಟ್ಟಿ ಜೊತೆ ಈ ಪಲ್ಯ, ಆಹಾ ಏನು ರುಚಿ ಅಂತೀರಾ. ತಿಂತಾ ಇದ್ರೆ ರಿಯಲಿ ತಿಂತಾನೆ ಇರ್ತೀರ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.